ಅದಕ್ಕೆ ಹೋಗಿ ಸಿಗೋಣ. ಮೋಸ್ಟ್ಲಿ ರೋಡಿಗೆ ಜಾಯ್ನ್ ಆದಮೇಲೆ ಸಿಗೋಣ. ಇಲ್ಲಾಂದರೆ ಅಷ್ಟರಲ್ಲಿ ಏನಾದ್ರು ವ್ಯೂ ಸೀನ್ಸು ಏನಾದ್ರು ಇದ್ದರೆ ತೋರಿಸ್ತೀನಿ. ಇಲ್ಲ ಅಂದರೆ ಡೈರೆಕ್ಟು ಆ ರೋಡ್ಗೆ ಹೋದ್ಮೇಲೆ ಸಿಗೋಣ. ಓಕೆ, ಲೆಫ್ಟ್ ಹೋಗಬೇಕು. ಯಾರೂ ಇಲ್ಲ. ಸಂಡೇನ ಹಳ್ಳಿ SLV ಕೂಲ್ ಪಾಯಿಂಟ್. ಸೊ ದಿಸ್ ಈಸ್ ಮೈ ಆ್ಯಕ್ಚುಲಿ ಫಸ್ಟ್ ಸೋಲೋ ರೈಡ್. ಇಷ್ಟು ಲಾಂಗ್ ಡಿಸ್ಟೆನ್ಸು. ಇದೆಲ್ಲ ಲಾಂಗ್ ಡಿಸ್ಟೆನ್ಸ್ ಅನ್ನೋಕ್ಕಾಗಲ್ಲ ಗುರು. ಯಾಕಂದರೆ ನಾನು ಆಫೀಸ್ಗೆ 90 + 90 180 ಅರೌಂಡ್ 150 to 180 ಕಿಲೋಮೀಟರ್ಸ್ ಡೈಲಿ ಓಡಾಡ್ತಾ ಇರ್ತೀನಿ. ಇನ್ನೊಂದು 150 ಕಿಲೋಮೀಟರ್ಸ್ ಅಂದ್ಕೊಳ್ಳಿ, 150+ ಕಿಲೋಮೀಟರ್ಸ್, 200 ಅಂದ್ಕೊಳ್ಳಿ. ಇಲ್ಲ ಗುರು, 350 350 ಇದು 470ನಾ ಎಷ್ಟಿತ್ತು ಗುರು? ಇದು ಮರ್ತೇ ಹೋಯಿತು. ಓಕೆ, ಅರೌಂಡ್ 300+ ಅಂದ್ಕೊಳ್ಳಿ. 300+ 300+ ಅಂದ್ಕೊಳ್ಳಿ. ಏನು ನನಗೇನು ಆ ಥರ ಫೀಲ್ ಆಗಲ್ಲ ಗುರು. ಬಟ್ ರೋಡ್ ಚೆನ್ನಾಗಿರಬೇಕು. ಬಟ್ ಇದು ರೋಡ್ ಚೆನ್ನಾಗಿಲ್ಲ. ಅಂದರೆ ಒಂದೊಂದು ಕಡೆ ಚೆನ್ನಾಗಿದೆ, ಮೋಸ್ಟ್ ಆಫ್ ದ ಕಡೆ ಚೆನ್ನಾಗಿಲ್ಲ. ಸೊ ಅದಕ್ಕೆ ಮ್ಯಾಪಲ್ಲೂ ಎಷ್ಟು ನನಗೆ 9+ ಅವರ್ಸ್ ತೋರಿಸ್ತಾಯಿತ್ತು, ಇವಾಗ 8 ಅವರ್ಸ್ ತೋರಿಸ್ತಾ ಇದೆ. 1 ಅವರ್ 1+ ಅವರ್ಸ್ ಬಂದಿದ್ದೀನಿ. ಅದಕ್ಕೆ ಒಂದು ಪಿಸ್ಟಾಪ್ ಹಾಕ್ಕೊಂಡಿದ್ದೆ ಅಲ್ಲಿ. ಓಹೋ, ಏನು ಗುರು ರೋಡ್ ಇದು. ಇಲ್ಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಲ್ಲ, ಅಂದರೆ ಲೇನ್ ಎಲ್ಲ ಫಾಲೋ ಮಾಡಲ್ಲ. ಯಾಕಂದರೆ ಇದು ನೋಡಿ, ಗುಡ್ಡಿ ಯಾರೂ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ. ನೀವು ನೋಡಿದ್ರೆ ನೋಡಿ, ಮಿರರಲ್ಲೂ ನೋಡಿ ಯಾರಿಲ್ಲ, ಮುಂದೆನೇ ಯಾರಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ದಾಟ್ಸೋಣ ಅಂತ. ಆ ಥರ ಏನಾದ್ರು ಸಿಚುವೇಶನ್ ಬಂದರೆ ಹಂಗೆ ಹೋಗೋದಷ್ಟೇ, ಅಲ್ಲಿವರೆಗೂ ಆಟ ಆಡೋದಷ್ಟೇ. KR ಪೇಟೆ 17, ಬೆಳಗೋಳ 17, ಚಂದ್ರಪೇಟೆನ ಇನ್ನೂ 17 ಕಿಲೋಮೀಟ್ರ್ ಆಯ್ತಾ ಶಿವ? ನೋಡಿ ಸೊ ಅಂದಾಗೆ ಮ್ಯಾಥ್ಯೂ ಬ್ರೋ, ನಿಮಗೋಸ್ಕರ ನೆನ್ನೆ ಕಾಲಲ್ಲಿ ಹೇಳಿದ್ದೆ. ಸೊ ನಿಮಗೋಸ್ಕರ 360 ಕ್ಯಾಮ್ರಾ ಹಾಕ್ಕೊಂಡು ಅದರದ್ದು ವೀಡಿಯೋ ಮಾಡ್ತೀನಿ ಅಂತ. ಹೋದ ರೈಡಲ್ಲಿ ಹಂಪಿ ರೈಡಲ್ಲಿ ಮಾಡಿಲ್ಲ ನಾನು 360 ಇದ್ರದ್ದು. ಸೊ ನಿಮಗೋಸ್ಕರ ಡೆಡಿಕೇಟೆಡ್ ಟು ಮನು ಮ್ಯಾಥ್ಯೂ ಫಾರ್ 360 ವೀಡಿಯೋ ನಾನು ಮಾಡ್ತೀನಿ ಬ್ರೋ. ಈ ಸೀರೀಸಲ್ಲಿ ಮಾಡ್ತೀನಿ. ಇವಾಗ ಹಾಕಿಲ್ಲ 360 ಕ್ಯಾಮ್ರಾ. ಟಿಫನ್ಗೆಲ್ಲರೂ ನಿಲ್ಲಿಸಿದಾಗ ಖಂಡಿತ ಹಾಕಿ ಮಾಡ್ತೀನಿ. ಅವಾಗಾಗಿಲ್ಲ ಅಂದರೂ ಮಾಡ್ತೀನಿ ಬ್ರೋ. ಈ ಸೀರೀಸು ಬಂದು ಮುಗಿಯೋಷ್ಟರಲ್ಲಿ
360 ವೀಡಿಯೋ ಬಂದೇ ಬರುತ್ತೆ. ಅಂದರೆ ಇದಕ್ಕೇ ಆ್ಯಡ್ ಮಾಡ್ತೀನಿ ಇದೇ ವೀಡಿಯೋಸ್ಗೆ. ಸೊ ಆಮೇಲೆ ಇನ್ನೊಂದು ಮನು ಮ್ಯಾಥ್ಯೂ ಫ್ರೆಂಡು ಅಕ್ಷಯ್ ಅಂತ ಏನೋ ಇರಬೇಕು ಇದರಲ್ಲಿ, ಅದು 1 ಅವರ್ದಲ್ಲಿ. ಸೊ ನನಗೆ ಅವ್ರ ಹೆಸರು ಮರ್ತೋಯ್ತು, ಸಾರಿ. ಸೊ ಸ್ವಲ್ಪ ಇನ್ಪುಟ್ಸ್ ಕೊಟ್ಟರು. 1 ಅವರ್ ಅವರು 1 ಅವರ್ದಲ್ಲಿ ಇರೋದಂತೆ. ಆ್ಯಕ್ಚುಲಿ ಸಾಧ್ಯ ಆದರೆ ಮೀಟ್ ಮಾಡೋಣ, ಪ್ಲ್ಯಾನ್ ಇದೆ ಮೀಟ್ ಮಾಡಬೇಕು ಅಂತ. ಅವ್ರೇನಾದ್ರು ಬ್ಯುಸಿ ಇಲ್ಲ, ಫ್ರೀ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಮೀಟ್ ಮಾಡಿ ಅವ್ರ ಜೊತೆ ಒಂದು ಇದು ಮಾಡೋಣ. ಅಲ್ಲೇ ಸುಮಾರು ಪ್ಲೇಸಸ್ ಇದೆಯಂತೆ, ಅದೊಂದು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಥ್ಯಾಂಕ್ಸ್ ಮನು ಮ್ಯಾಥ್ಯೂ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಹ್ ಏನು ಹಂಸು ಗುರು, ಹಂಸ್ಗಳು ಅಷ್ಟು ಹಳ್ಳ ಇರುತ್ತೆ ಗುರು. ಮೇಲಿದ್ರೆ ಪರವಾಗಿಲ್ಲ, ಹಳ್ಳ ಇರುತ್ತೆ, ಅದೇ ಪ್ರಾಬ್ಲಮ್ಮು. ಇನ್ನೊಂದು ಹಿಂಗೆ ಎಗರಿಸಿ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಗೈಸ್. ಯಾಕೆ ಗೊತ್ತಾ, ನಂದು ಅಡ್ವೆಂಚರ್ ಬೈಕ್ ಅಂತ ಏನಿಲ್ಲ, ನಂದು ನಾರ್ಮಲ್ ಬೈಕು ಇದ್ರೂ. ಆಮೇಲೆ ಲಗೇಜ್ ಬೇರೆ ಹಾಕಿದ್ದೀನಿ. ಈ ಲಗೇಜ್ ಲೋಡು, ನನ್ನ ಲೋಡು ಎಲ್ಲ ಗಾಡಿ ಮೇಲಿರುತ್ತೆ. ಅದಾದಮೇಲೆ ಫೋರ್ಕ್ಸ್ ಇಲ್ಲಿ ಹೋಗ್ಬಿಡುತ್ತೆ. ಇದು ಏನು ಹಂಗೆ ಎಗರಿಸ್ತಾ ಇದ್ರೆ ಹಿಂದೆದೇನೋ ಬಿಡಿ, ಹಿಂದೆದು ಮೋಸ್ಟ್ಲಿ ಹಿಂದೆದು ಹೈಡ್ರೋಲಿಕ್ ಇದಿಲ್ಲ ಅನಿಸುತ್ತೆ. ಕರೆಕ್ಟ್ ಆಯಿಲ್ ಇದೆ ಅದು. ನಾನೇ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ದೀನಿ. ಇಲ್ಲಿವರೆಗೂ ಒಂದ್ಸಲ ಇನ್ನೂ ಚೇಂಜ್ ಮಾಡಿಸಿಲ್ಲ, ಅದು ಒಂದ್ಸಲ ಇನ್ನೂ ರೆಡಿ ಮಾಡಿಸಿಲ್ಲ. ಅದು ಮಾಡಿಸ್ಬೇಕು ಗೈಸ್. ಆ್ಯಕ್ಚುಲಿ ನಮ್ಮ ಗಾಡಿಗಳಲ್ಲಿ ಬರುತ್ತಲ್ವ, ಎಸ್ಪೆಷಲಿ 220 ಗಾಡಿಗಳ ಥರ ಹಿಂದೆ ಶಾಕ್ ಅಬ್ಸರ್ವ್ ಬರುತ್ತಲ್ವ ಸೈಡಲ್ಲಿ. ಸೊ ಅದು ಆ್ಯಕ್ಚುಲಿ ಅವಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಇಲ್ಲ ಅಂದರೆ ಅದು ಏನಾದ್ರು ಆಯಿಲ್ ಇಲ್ಲ ಅಂದರೆ ಲಾಕೇನೆ ಕಚ್ಕೊಂಡ್ಬಿಡುತ್ತೆ ಕೆಳಗಡೆ. ಯಾವುದೋ ಹಳ್ಳಕ್ಕೆ ಬಿಟ್ಟಾಗ ಕಚ್ಕೊಂಡ್ಬಿಟ್ರೆ ಬರೋಲ್ಲ ಮೇಲಕ್ಕೆ. ಮತ್ತೆ ಅದನ್ನು ಬಿಚ್ಚಿ ಮತ್ತೆ ರೆಡಿ ಮಾಡಿಸ್ಲೇಬೇಕಲ್ಲ ಅವಾಗ. ಸೊ ಅವಾಗ ಮಾಡಿಸ್ಬೇಕು. ನಾನು ಇಲ್ಲಿವರೆಗೂ ಒಂದ್ಸಲ ಇನ್ನೂ ಮಾಡಿಸಿಲ್ಲ, ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ನನಗೆ. ಬಟ್ ಕೇಳಿದ್ದೆ, ಆಮೇಲೆ ಯಾವುದೋ ವೀಡಿಯೋದಲ್ಲೂ ನೋಡಿದ್ದೆ ಅನಿಸುತ್ತೆ ನಾನು ರೀಸೆಂಟಾಗಿ, ಅದು ಚೇಂಜ್ ಮಾಡ್ತಾ ಇರೋದು. ಸೊ ಆಮೇಲೆ ನನಗೆ ಅದೇ ನಿಮಗೆ ಪ್ರಿವಿಯಸ್ ಹೇಳ್ದಂಗೆ ಚಾಸಿದೊಂದು ಭಯ. ಯಾಕಂದ್ರೆ ಆ ಪಾರ್ಟಿ ಲೋಡ್ ಹಾಕಿರ್ತೀವಿ, ಚಾಸಿ ಎಲ್ಲಿಗೂ ಇದಾಗ್ಬಿಡುತ್ತೆ ಅಂತ. ಅದ್ರ ಜೊತೆ ಇದು ಶಾಕ್ ಅಬ್ಸರ್ವರು ಇನ್ನೂ ಇದು ಮಾಡಿಸಿಲ್ಲ ನಾನು ಹಿಂದೆದು. ಸೊ ಅದ್ರದ್ದು ಏನಾಗುತ್ತೆ ಅನ್ನೋದೊಂದಿದೆ. ಏನೋ ಎಲ್ಲ ಎಕ್ಸ್ಪೀರಿಯೆನ್ಸ್ ಗುರು. ಇವಾಗ ನೋಡಿ ಒಬ್ಬನೇ ಹೋಗ್ತಾ ಇದ್ದೀನಿ. ಇಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಕಾದಿದೆಯೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಬರ್ಬೇಕಾದ್ರೆ ಫೋನೇ ವರ್ಕ್ ಆಗ್ತಾರೆ, ಅಂದರೆ ಹಳೇದು ಮ್ಯಾಪ್ ಯೂಸ್ ಮಾಡ್ತಾರೆ, ಫೋನು ವರ್ಕ್ ಆಗ್ತಾಯಿಲ್ಲ. ಏನು ನಡೀತಾ ಇದೆ ಇಲ್ಲಿ ಅಂತ. ಓಕೆ, ಏನು ಮಾಡೋಕ್ಕಾಗಲ್ಲ ಗೈಸ್, ಎಲ್ಲ ಒಂದೊಂದು ಟೈಮು. ಅದೇ ಒಬ್ಬೊಬ್ಬರೇ ಇದ್ದಾಗ ಕಲಿತೀವಿ. ಅದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಅದು, ಆ ಥರ ಅಡ್ಜಸ್ಟ್ಮೆಂಟು ಮಾಡ್ಕೊಬೋದು. ಕಲಿತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಆರಾಮಾಗಿ ಕಲಿತೀವಿ. ನಿಮಗೆ ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಅಡ್ಜಸ್ಟ್ಮೆಂಟು ಸ್ಯಾಕ್ರಿಫೈಸ್. ಏನಾದರೂ ಅಡ್ಜಸ್ಟ್ಮೆಂಟ್ ಅಂದಾಗೆಲ್ಲ ಸ್ಯಾಕ್ರಿಫೈಸ್ ನೆನಪು ಬರೋದು. ಜನಗಳೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರಪ್ಪ ಅಡ್ಜಸ್ಟ್ಮೆಂಟು ಸ್ಯಾಕ್ರಿಫೈಸ್. ಇಟ್ಸ್ ಓಕೆ ಗೈಸ್, ನಾನು ಏನು ಅಂತ ಕೊಡಂಗೇನಲ್ಲ ಹೇಳೋಷ್ಟು. ಐ ಮೀನ್ ಕೊಡಂಗಂದರೆ ದೊಡ್ಡ ಇದೆಲ್ಲ ಮಾತಾಡೋಷ್ಟು ಬೆಳೆದಿಲ್ಲ ಇನ್ನು. ಸೊ ನನಗೆ ಅನಿಸಿದ್ದು ಹೇಳಿದ್ದೆ ಅಷ್ಟೇ ಆ ವಿಡಿಯೋದಲ್ಲಿ. ಇವಾಗಲೂ ಅಷ್ಟೇ, ನನಗೇನು ಅನಿಸುತ್ತೆ ಅಷ್ಟೇ ಹೇಳೋಕ್ಕಾಗೋದು. ತಪ್ಪೋ ಸರಿನೋ ನನಗೂ ಗೊತ್ತಿಲ್ಲ, ನೀವು ಹೇಳಿ ತಿತ್ಕೊಳ್ಳೋಣ. ಚೆನ್ನಾಗಿದೆ ಗುರು, ಒಬ್ಬೊಬ್ಬನೇ ಹೋಗೋದು, ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬೋದು. ಒಂಥರ ಕೈಂಡ್ ಆಫ್ ಫ್ರೀಡಮ್ ಸಿಗುತ್ತೆ ಅಂದ್ಕೊಳ್ಳಿ. ಏನು ನಾನು ನಿಲ್ಲಿಸ್ಬೇಕು ಅನಿಸ್ದಾಗ ನಿಲ್ಲಿಸ್ತೀನಿ, ನನಗೆ ಹೋಗ್ಬೇಕು ಅನಿಸ್ದಾಗ ಹೋಗ್ತೀನಿ. ನನ್ನ ಆಸ್ತೆ ಈಸ್ಟೆ ಬಜೆಟ್ ಫ್ರೆಂಡ್ಲಿ ಅದು ಇದು ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಪ್ರತಿಯೊಂದು ವಿಷಯ ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲ ನನ್ನ ಮೇಲೆ ಆಗಿರುತ್ತೆ. ಸೊ ಹಂಗಾಗಿ ಸಾಕಾಗಿದೆ. ನೋಡೋಣ ಇನ್ನು ಮುಂದಕ್ಕೆ ಹೆಂಗೆ ಹೋಗುತ್ತೆ ಅಂತ. ಯಾಕಂದರೆ ನನ್ನ ಫಸ್ಟು ಸೋಲೋ ಲಾಂಗ್ ರೈಡ್ ಇದು.
ಅರೌಂಡು ನಾನು ಯಾವ ರೂಟ್ ತೊಗೊಬೇಕು ಅಂತ ಇದ್ದೀನಿ ಅಂದರೆ ಗೋಕರ್ಣ 1 ಅವರ, ನೆಕ್ಸ್ಟು ಕಾರ್ಕಳ ಉಡುಪಿ ಹತ್ರ. ನಾವು ಹುಡುಗನ ಮೀಟ್ ಮಾಡಬೇಕಲ್ಲಿ. ಸೊ ಅವನಿಗೆ ಮಾತು ಕೊಟ್ಬಿಟ್ಟಿದ್ದೆ ನಾನು ಬರ್ತೀನಿ ಅಂತ. ಬಂದರೆ ಆ ಕಡೆ ಸೈಡ್ ಬಂದರೆ ಬರ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ಹೋಗ್ತೀನಿ. ಆ ಕಡೆ ಏನಾದ್ರು ಹೋದರೆ ನೋಡೋಣ, ಆದಷ್ಟು ಹೋಗಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಹುಡುಗ ಅಂದರೆ ನನಗೆ ತಮ್ಮನೇ ಆಗಬೇಕು ಗೈಸ್ ಅವನು. ಸೊ ನಮ್ಮ ಹುಡುಗ ಅಂದರೆ ನನ್ನ ತಮ್ಮನೇ ಲೆಕ್ಕ. ಅವನ್ನ ಮೀಟ್ ಮಾಡ್ಕೊಂಬರೋಣ ಆ ಕಡೆ ಬಂದರೆ. ನಂದು ಅದೇ ಪ್ರಾಬ್ಲಮ್ ಆಗಿರೋದು ಗೈಸ್. ನಾನು ಇನ್ನೂ ಕರೆಕ್ಟಾಗಿ ಪ್ಲ್ಯಾನೂ ಮಾಡಿಲ್ಲ. ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು, ಅಲ್ಲಿ ಹೋಗಿ ಎಲ್ಲಿ ಸ್ಟೇ ಆಗಬೇಕು ಅಂತ ಎಲ್ಲ ಈಗ ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡಬೇಕು ನಾನು. ಪ್ರಾಬಬ್ಲಿ ಶ್ರಾವಣ ಬೆಳಗುಡ ಬತ್ತಾ ಮುಂದೆನಾ? ಇನ್ನು ಮುಂದೆ ಇರಬೇಕು ಶಿವ. ಸೊ ಹಂಗಾಗಿ ಅವನು ಬಂದು ಹಾಸ್ಟೆಲಲ್ಲಿದ್ದ ಇಷ್ಟು ದಿನ. ಇವಾಗಲೂ ಹಾಸ್ಟೆಲ್ ಇದ್ದಾನೆ. ಪಿ ಯುಗೆ ಹಾಸ್ಟ್ಲಿಗೆ ಹೋಗಿದ್ದಾನೆ. ಸೊ ಅವ್ನು ಹಾಸ್ಟೆಲ್ ಇರೋದ್ರಿಂದ ಅವನ ಊರಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಮಾಡಿಕೊಂಡಿಲ್ಲ. ನಂತರ ಆಗೋಯ್ತು ಒಂದು. ನಾನು ಹಾಸ್ಟೆಲಿದ್ದೆ. ಸೊ ಹಂಗಾಗಿ ನಾನು ಯಾರೂ ಅಟ್ಯಾಚ್ಮೆಂಟ್ ಮಾಡಿಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಯಾರೂ ಇಲ್ಲವೇ ಇಲ್ಲ ನನಗೆ ಆ ಥರ. ಆ್ಯಂಡ್ ಅವನು ಇವಾಗ್ಲೂ ಹಾಸ್ಟ್ಲಿಗೆ ಹೋಗ್ಬಿಟ್ಟವನೆ ಫಸ್ಟ್ PU ಸೆಕೆಂಡ್ PUCಗೆ. ಸೊ ಅವನು ಅಟ್ಯಾಚ್ ಆಗಿರೋದು ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿ, ಅವ್ರದ್ದು ಒರಿಜಿನಲ್ ಫ್ಯಾಮಿಲಿ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಮಾತ್ರ ಅಟ್ಯಾಚ್ ಆಗಿರೋದು ಅವನು.